ಪಾಕ್ಗೆ ಇವಾಗ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಟೆರರಿಸಮ್ ಇಂದಾನೇ ಬರ್ತಾ ಇರೋದು. ಇವತ್ತು ಡೊನಾಲ್ಡ್ ಟ್ರಂಪೇ ಅವ್ರಿಗೆ ಸುಮಾರು 8,000 ಕೋಟಿ ಅವ್ರಿಗೆ ಹೆಲ್ಪ್ ಮಾಡಿರೋದು ತುಂಬ ತಪ್ಪಾಗುತ್ತೆ. ಟೆರರಿಸಮ್ ಏನಾದರೂ ನೆಕ್ಸ್ಟ್ ಏನಾದರೂ ಆಯಿತು ಅಂತಂದರೆ ಡೈರೆಕ್ಟ್ ವಾರ್ ಅಂತ. ಇಲ್ಲ ಯುದ್ಧ ನಡಿಬೇಕಿತ್ತು. ಸರ್, ಯುದ್ಧ ನಡಿಬೇಕಾಗಿತ್ತು. ಎಂತಕ್ಕೆ ಅಂತ ಹೇಳ್ತೀನಿ. ಇವಾಗ ಅವರು ಟೆರರಿಸಮ್ ಅನ್ನೋದು ಲೈಕ್ ನಿಲ್ಲಿಸಲ್ಲ. ಓಕೆ, ಪಾಕ್ಗೆ ಇವಾಗ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಟೆರರಿಸಮ್ ಇಂದಾನೇ ಬರ್ತಾ ಇರೋದು. ಸೊ ಅದೆಲ್ಲರಿಗೂ ಗೊತ್ತು. ಸೊ ಇವರು ಎಷ್ಟು ಅವರು ವಾರ್ ಮಾಡ್ತಾಯಿದ್ರು ಅಥವಾ ಎಷ್ಟು ಅವರು ಧ್ವಂಸ ಮಾಡಿದ್ರು ಅಷ್ಟು ಅವ್ರಿಗೆ ಪಾಠ ಕಲಿಸ್ಬೇಕಾಗಿತ್ತು. ಇವಾಗ ಯಾರ್ಯಾರೋ ನಮಗೆ ಸಪೋರ್ಟ್ ಮಾಡ್ತಾರೆ, ವಿಮಾನಗಳು ಬಂದಿದೆ ಅಂತ ಹೇಳಿದ್ರು ಫಸ್ಟ್ ಸ್ಟಾರ್ಟಿಂಗಲ್ಲಿ. ನಾವೇನು ಅಂದ್ಕೊಂಡ್ವಿ, ಓಕೆ ಫೈನ್, ಪಾಕಿಸ್ತಾನ ಮುಳುಗೋಯ್ತು ಅಂತ ಅಂದ್ಕೊಂಡ್ವಿ. ಸೊ ಅದು ಅವ್ರು ಸುಮ್ಮನೆ ಎಂತಕ್ಕೆ ಬರಬೇಕಾಗಿತ್ತು? ಅಲ್ಲೇ ಕೂತ್ಕೊಂಡು ಫಸ್ಟೇ ಸೀಸ್ ಫೈರ್ ಮದುವೆ ಅಲ್ಲೇ ಕೂತ್ಕೊಂಡು ಏನೋ ಮಾಡ್ಬೋದಾಗಿತ್ತಲ್ವ. ಅಂದ್ರೆ ಯುದ್ಧ ಸ್ಟಾರ್ಟ್ ಮಾಡಿದ್ರೆ ಯುದ್ಧ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದು ಇವತ್ತು ಡೊನಾಲ್ಡ್ ಟ್ರಂಪೇ ಅವ್ರಿಗೆ ಸುಮಾರು 8,000 ಕೋಟಿ ಅವ್ರಿಗೆ ಹೆಲ್ಪ್ ಮಾಡಿರೋದು ತುಂಬ ತಪ್ಪಾಗುತ್ತೆ. ಹಂಗಂತ ಹೇಳ್ಬಿಟ್ಟು ಒಸಾಮಾ ಬಿನ್ ಲಾಡೆನ್ ನಿಂತು ಕೊಡ್ದಾಕಿದ್ರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾನೆ ಅಂತಂದರೆ. ಸೊ ಇಲ್ಲಿ ಮಧ್ಯದಲ್ಲಿ ನರಿಗಳು ಅವರೇ, ನಾವು ಹೆಲ್ಪ್ ಮಾಡ್ತೀನಿ ಅಂತ ಬರೋದು ಅವರೇ. ಸೊ ಮಾಡಬಾರ್ದಾಗಿತ್ತು. ಏನೂ ಮಾಡೋಕ್ಕಾಗಲ್ಲ. ನಮಗೂ ಒಳ್ಳೆ ಇದಕ್ಕೆ ಹೇಗೆ ಅನ್ಸುತ್ತೆ ಅಂತಂದರೆ, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನೇನು ಡಿಸಿಷನ್ಸ್ ತೊಗೊಂಡಿರ್ತಾರೆ ನಮಗೆ ಗೊತ್ತಿಲ್ಲ. ಸೊ ಇದು ಹಿಂಗಾಗ್ತಿದೆ ಅಂತ ನ್ಯೂಸ್ ಅಲ್ಲೆಲ್ಲ ಇಷ್ಟಿಷ್ಟು ಆಗ್ತಿದೆ, ಹಿಂಗೆ ಆಗ್ತಿದೆ ಅಂತ ನಮಗೆ ವಿಷಯಗಳು ಬರುತ್ತೆ ಹೊರತು ಪರ್ಟಿಕ್ಯುಲರಾಗಿ ಏನಾಗ್ತಿದೆ ಒಳಗಡೆ ಅಂತ ಗೊತ್ತಾಗಲ್ಲ. ಸೊ ನಾವು ಇಲ್ಲಿ ದಡ್ರೆ ಕೂತ್ಕೊಂಡು ನಾವು ಮಾತಾಡೋದು ತಪ್ಪಾಗತ್ತೆ. ಬಟ್ ಮಾಡಬಾರ್ದಾಗಿತ್ತು, ವಾರ್ ನಡೆಸಬೇಕಾಗಿತ್ತು. ಒಂದು ಸ್ವಲ್ಪ ಅವ್ರ ಕಡೆನೇ ಎಫೆಕ್ಟ್ ಆಗಿದ್ದಿದ್ರೆ ಇಲಿಗಳ ಥರ ಬಾಲ ಮುದ್ರಕೊಂಡು ಕೂತ್ಕೊಂಡಿರೋರು ಅಷ್ಟೇ ಸರ್. ಇದಕ್ಕೆ ಏನು ಪರಿಹಾರ ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ ಒಂದು ಏನು ಸರ್, ಪರಿಹಾರ ಅನ್ನೋದು ಏನಿಲ್ಲ. ಅಂದ್ರೆ ನಮ್ದು ಎಥಿಕ್ಸ್ ಇತ್ತು, ಏನು ನಮ್ಮದೊಂದು ನಿಲ್ಲಿಸ್ಬೇಕು ಅದು ಅನ್ನೋದು. ಆಗಿಲ್ಲ. ನೆಕ್ಸ್ಟು ಇವಾಗ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೋದಿಯವರು. ಟೆರರಿಸಮ್ ಏನಾದರೂ ನೆಕ್ಸ್ಟ್ ಏನಾದರೂ ಆಯಿತು ಅಂತಂದರೆ ಡೈರೆಕ್ಟ್ ವಾರ್ ಅಂತಲೇ ಏನೋ ಡಿಕ್ಲೇರ್ ಮಾಡ್ಯಾರೆ ಅಂತ ಕೇಳ್ಪಟ್ಟೆ ಅಷ್ಟೇ. ಬಟ್ ಯಾವ ಮಾಧ್ಯಮಗಳಲ್ಲೂ ಅದನ್ನು ತೋರಿಸ್ತಾ ಇಲ್ಲ. ಸೊ ಮಾಡಿದ್ರೆ ಒಳ್ಳೆಯದು. ಅಂದ್ರೆ ಈ ಸೀಸ್ ಫೈರ್ ಆದ್ಮೇಲೆ ನಮ್ಮ ಆದ್ಮೇಲೂ ಫೈರಿಂಗ್ ಆಗಿದೆ ಬಾರ್ಡರ್ಲಿ. ಸೊ ಅದಕ್ಕೆ ಯಾವುದು ಪ್ರತಿ ಉತ್ತರ ಸರ್, ಅದು ಆರ್ಮಿ ಅವರು ಮಾಡಬೇಕಾಗಿರೋಂಥ ನಿರ್ಧಾರ ಸರ್, ನಮ್ಮದೆಲ್ಲ ಏನಿಲ್ಲ. ಯಾಕೆ ನಾವು ಅದ್ರ ಬಗ್ಗೆ ನಾವು ಟಾಪಿಕ್ ಎತ್ತಿ ಅದನ್ನು ಮಾತಾಡೋದು ತಪ್ಪಾಗುತ್ತೆ. ಸೊ ಅವ್ರವ್ರದ್ದು ಎಥಿಕ್ಸ್, ಅವ್ರವ್ರ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಸೋ ಗುಡ್ ಟು ಹೇಳೋದ್ರ ಬಗ್ಗೆ ತಪ್ಪಾಗತ್ತೆ ಅಷ್ಟೇ. ನಮಗೆ ಅಮೆರಿಕದ ಏನು ಮಧ್ಯಸ್ಥಿಕೆ ಇಂಟರ್ಫರೆನ್ಸ್ ತಪ್ಪು ಸರ್, ಅದು ಅವ್ರು ಮಾಡಿದ್ದು ನಿಜವಾಗ್ಲೂ ತಪ್ಪು. ಸಪೋರ್ಟ್ ಮಾಡ್ತೀನಿ ಅಂತ ಬಂದು ಇವತ್ತು ಮಧ್ಯ ವಯಸ್ಸಿಗೆ ಹೊರಿಸಿ ಅವರು ಇದು ತಪ್ಪು ಮಾಡಲೇಬೇಡಿ, ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಅಂದರೆ ತಪ್ಪಾಗತ್ತೆ. ತಪ್ಪು. ಅಂದ್ರೆ ನಮ್ಮ ಭಾರತಕ್ಕೆ ನರೇಂದ್ರ ಮೋದಿ ಅವರ ಒಂದು ಮಾತು ಕೇಳೋದಾಗಿರೋದಿಲ್ಲ, ಅವ್ರದ್ದು ನಮ್ಮ ಅವಶ್ಯಕತೆ ಇತ್ತು ಅನ್ಸುತ್ತೆ ನಮಗೆ. ಅವ್ರು ಮಾಡಿರೋದು ಸೆಕೆಂಡ್ರಿ. ನಾವು ಏನು ಮಧ್ಯಸ್ಥಿಕೆ ತಗೊಂಡಿದ್ದೀವಿ ಅವರಿಂದ, ಅದು ಅದು ಗೊತ್ತಿಲ್ಲ ಸರ್ ನನಗೆ. ಒಳಗಡೆ ಹೇಳಿದ್ನಲ್ಲ, ಒಳಗಡೆ ಏನೇನು ನಡೆಯುತ್ತೆ ಅದು ನಮಗೆ ಗೊತ್ತಿಲ್ಲ. ಅಂದ್ರೆ ಅದು ಇಂಡಿಯನ್ ಆಗಿ ನಮ್ಮ ಭಾರತಕ್ಕೆ ಒಬ್ರದ್ದು ಮಧ್ಯಸ್ಥಿಕೆ ಅಂದ್ರೆ ಬೇರೆಯವ್ರದ್ದು ಒಂದು ಕುತ್ಕೊಂಡು ಮಾತ್ರ ಮೂರನೇ ವ್ಯಕ್ತಿ ಬೇಕಿತ್ತು. ಇವಾಗ ಮೂರನೇ ವ್ಯಕ್ತಿ ಬೇಕು ಅಂತಂದರೆ ಯು ಎಸ್ ಮೇಲೆ ಪಾಕಿಸ್ತಾನ ಅವ್ರು ದಾಳಿ ಮಾಡಿದ್ರೆ US ಅವ್ರು ಡೈರೆಕ್ಟ್ ವಾರೇ ಮಾಡೋದು, ಅದು ಹೊಡೆದು ಬಿಸಾಕ್ತಾರೆ. ಸೊ ಇವಾಗ ಇಂಡಿಯಾಗೆ ಬಂದಾಗ ಇಂಡಿಯಾಗೆ ನಮಗೆ ಸಪೋರ್ಟ್ ಕೊಡ್ತಾ ಇರೋದೇ ಅಥವಾ US ಆಗಲಿ, ಇಸ್ರೇಲ್ ಆಗಲಿ, ಫ್ರಾನ್ಸ್ ಆಗಲಿ, ಹೀಗೆ ಇವಾಗ ಎಷ್ಟೋ ಕೋಟಿ ಕೊಟ್ಟು ಒಂದು ಯಾವುದೋ ಒಂದು ಜೆಟ್ಟೋ ಏನೋ ಪರ್ಚೇಸ್ ಮಾಡ್ತಿದ್ದಾರೆ. ಎಂತಕ್ಕೆ ಪರ್ಚೇಸ್ ಮಾಡಬೇಕಾಗಿತ್ತು? ಎಂತಕ್ಕೆ ಪರ್ಚೇಸ್ ಮಾಡಬೇಕಾಗಿತ್ತು? ವಾರ್ನ ಕ್ವಶನ್ ಏನಕ್ಕೆ ಕೇಳಿದೆ ಅಂದ್ರೆ, ಈ ಟ್ರಂಪ್ ಅವರು ಬಂದ್ರು ಮಧ್ಯಸ್ಥಿಕೆ ವಹಿಸಿದ್ರು, ಓಕೆ, ಅದರಲ್ಲಿ ಕ್ರೆಡಿಟ್ಸ್ ತಗೊಳ್ಳೋದು ನಮ್ಮಿಂದನೇ ಯುದ್ಧ ಸರ್, ನಿಂತಿದೆ. ಅದನ್ನೇ ಹೇಳ್ತಾ ಇರೋದು. ಇವಾಗ ಟ್ರಂಪ್ ಅವ್ರು ಬಂದು ಏನೋ ಮಧ್ಯವಯಸ್ಸಿಗೆ ಹೊರಿಸಿದ್ರು, ಏನೋ ಮಾಡಿದ್ರು, ಹೋಯ್ತು. ಇವಾಗ ಏನೋ ಸೀಸ್ ಫೈರ್ ಅಂತ ಒಂದು ಇದು ತಂದಾದ್ಮೇಲೆ ಇವಾಗ ಎಂತಕ್ಕೆ ಸ್ಟಾಪ್ ಮಾಡಿ ಅಂತ ಹೇಳಿದ್ರು? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು. ಅಲ್ಲಿ ತನಕ ಏನೂ ಮಾತಾಡೋಕ್ಕಾಗಲ್ಲ. ಸೊ ಅವ್ರದ್ದು ಏನಿದೆ, ಅವ್ರದ್ದು ಪಾಕಿಸ್ತಾನ ಅವ್ರದ್ದು ಏನಿದೆ, ಪಾಕಿಸ್ತಾನ ಪಕ್ಕದ ರಾಜ್ಯನೇ ತಗೊಂಬಂದು ಡ್ರೋನ್ ಅಟ್ಯಾಕ್ ಮಾಡಿದ್ರಲ್ಲ ಸರ್, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇಂಡಿಯಾ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಏನಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಬೇರೆ ಏನೇನಿಲ್ಲ. ಟೋಟಲ್ ಆಗಿ ನಿಮಗೆ ಸೀಸ್ ಫೈರ್ ಅಗ್ರಿ ಮಾಡೋಕ್ಕಾಗಲ್ಲ ಸರ್. ಯುದ್ಧ ನಡಿಬೇಕಿತ್ತು. ಫಾರ್ ಎಕ್ಸಾಂಪಲ್ ನನ್ನನ್ನು ಕೆದಕಿದ್ರೆ ನಾನು ಅವನನ್ನು ಮಠ ಹಾಕೋ ತನಕ ನಾನು ಬಿಡಲ್ಲ, ಅಥವಾ ಅವ್ನು ಹಾಳಾಗೋ ತನಕ ನಾನು ಬಿಡಲ್ಲ. ಸೊ ಅದೇ ಹಠ ಛಲ ಬಂದು ನಮ್ಮ ಇಂಡಿಯಾ ಅವ್ರಿಗೂ ಇದೆ, ಎಲ್ಲರಿಗೂ ಇದ್ದಿದ್ದು. ಹೌದು ಸರ್. ಏನು ಸರ್ ಹಬ್ಬ ಅಂದರೆ ನಾವೊಂದು 3 ತಿಂಗಳು 4 ತಿಂಗಳು ಶೇರ್ ಮಾರ್ಕೆಟ್ಸ್ ಡೌನ್ ಆಗೋದ ಸರ್, ಅಷ್ಟೇ. ಇವಾಗ ಅಮೆರಿಕದವ್ರು ಏನು ತಿಕ್ಕೆ ಮಾಡಿದ್ರು ಅಂತಂದರೆ ಎರಡಿದೆ. ಒಂದು ಅವ್ರ ದೇಶದ ಹಾರಾಟ ಒಂದು ಮೇಲೇ
ಫ್ಲೈಟ್ಸ್ ಎಲ್ಲ ಹೋಗೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ 25 ಟ್ರಿಲಿಯನ್ನೋ ಬಿಲಿಯನ್ನೋ ಏನೋ ಲಾಸ್ ಆಗಿದೆ ಬಿಕಾಸ್ ಆಫ್ ದ ಏರ್ಲೈನ್ಸ್. ಸೊ ಅದು ಒಂದು ಇರ್ಬೋದು. ಆ್ಯಂಡ್ ಕೆಲವೊಂದು ಮೆಟೀರಿಯಲ್ಸ್ ಬಂದು ಪಾಕಿಸ್ತಾನ ಮೇಲಿಂದನೇ ಬರ್ಬೋದು ಅಥವಾ ಪಾಕಿಸ್ತಾನಿಂದನೇ ಬರ್ಬೋದು, ಹೇಳೋಕ್ಕಾಗಲ್ಲ. ದೇರ್ ಬೈಟ್ ಮೀ ಲೈಕ್ ಮೆನಿ ಥಿಂಗ್ಸ್ ದಟ್ ದೇವರ್ ಏನೋ ಹೋಗ್ತಾ ಇರ್ಬೋದು. Beat Plus Karnataka.